ಹಾಯ್ ಎವ್ರಿವಾನ್, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್? ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಸರ್, ನನಗೆ ಈಗ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ನಲ್ಲಿ 90+ ಸ್ಕೋರ್ ಮಾಡಲಿಕ್ಕೆ ಚಾನ್ಸ್ ಇದೆಯಾ? ಈಗ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ನಲ್ಲಿ 90+ ಸ್ಕೋರ್ ಮಾಡಲಿಕ್ಕೆ ಚಾನ್ಸ್ ಇದೆಯಾ? ಎಷ್ಟು ದಿನ ಉಳಿದಿದೆ? ಇನ್ನು ಒಂದು 4ರಿಂದ 5 ದಿನದ ಸಮಯ ಉಳಿದಿದೆ. ಈಗಲೂ ನಾನು ಸ್ಕೋರ್ ಮಾಡಬಹುದಾ? ಎಸ್, ಈಗಲೂ ಕೂಡ ಸ್ಕೋರ್ ಮಾಡಬಹುದು. ಈಗಲೂ ಕೂಡ ಒಂದು ಹೊಸ ಸ್ಟ್ರಾಟಜಿ, ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಿಮಗಾಗಿ. ಯಾಕೆಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳನ್ನ ನೋಡ್ತೀನಿ, ಎಕ್ಸಾಮ್ ಆದ ದಿನ ಆದ ತಕ್ಷಣ ಬಂದು ನನಗೆ ಈ ಒಂದು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ತುಂಬಾ ಜನ ಕ್ಯಾಟಗರಿ 1 ನಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ. ನನ್ನ ಉದ್ದೇಶ ಏನು, ನಿಮ್ಗೆ ಕ್ಯಾಟಗರಿ 2 ನಲ್ಲಿ ನಾನು ತರಬೇಕು. ಅದಕ್ಕೆ ಏನೆಲ್ಲ ಸಾಧ್ಯವೋ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು. ಈಗಾಗಲೇ ನಮ್ಮ ಕೋರ್ಸಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಅವ್ರಿಗೆ ಏನ್ ವರ್ಕ್ ಆಗಿದೆ, ಯಾವುದರಿಂದ ಅವರು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾರೆ, ಆ ಒಂದು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಂಡು ನಿಮ್ಮ 8 ಅವರ್ಸ್ ನ ನಿಮಗಾಗಿ ಒಂದು 8 ಅವರ್ಸ್ ನ ಪ್ಲಾನ್ ಅನ್ನ ರೆಡಿ ಮಾಡಿದ್ದೀನಿ. ಯಾಕೆಂದ್ರೆ ಎಕ್ಸಾಮ್ ದಿನ, ಎಕ್ಸಾಮ್ ಆದ ತಕ್ಷಣ ನಾನು ನಿಮ್ಗೆ ಈ ಒಂದು ಕ್ಯಾಟಗರಿ ನೋಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಉದ್ದೇಶ ನಿಮಗೆ ಈ ಒಂದು ಕ್ಯಾಟಗರಿಯಲ್ಲಿ ತರೋದು. ಸೊ ಈ ಕ್ಯಾಟಗರಿ 1 ನ ಸ್ಟೂಡೆಂಟ್ಸ್ ನನಗೆ ಬಂದು ಹೇಳ್ತಾರೆ, ಸರ್ ಇಂಗ್ಲಿಷ್ ಪೇಪರ್ ಚೆನ್ನಾಗಿ ಆಗ್ಲಿಲ್ಲ, ನಾನು ಅದನ್ನ ಸರಿಯಾದಂತಹ ಮೆಥಡ್ ನಲ್ಲಿ ಕಲಿಬೇಕಾಗಿತ್ತು. ಸೊ ನಾನು ಒಳ್ಳೆ ಸ್ಕೋರ್ ಮಾಡ್ಬೋದಾಗಿತ್ತು, ನನ್ನ ಫ್ರೆಂಡ್ಸ್ ಮಾಡಿದ್ರು, ಬಟ್ ನಾನು ಮಾಡಲಿಲ್ಲ. ನಾನು ಸರಿಯಾದಂತಹ ಡೈರೆಕ್ಷನ್ ಅಲ್ಲಿ ಇಂಗ್ಲಿಷ್ ಅನ್ನ ಕಲಿಲಿಲ್ಲ ಅಂಡ್ ಅವಕಾಶ ಕಳ್ಕೊಂಡೆ. ನನಗೂ ಆ ಒಂದು ಅವಕಾಶ ಇತ್ತು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಅಲ್ಲಿ 90+ ಸ್ಕೋರ್ ಮಾಡುವಂತದ್ದು. ಇನ್ನು ಕಾನ್ಫಿಡೆನ್ಸ್ ನೋಡಿ, ಯಾವುದರ ಮಟ್ಟಿಗೆ ಇದು ನಿಮ್ಮ ಕಾನ್ಫಿಡೆನ್ಸ್ ನ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂದ್ರೆ, ತುಂಬಾ ಜನ ವಿದ್ಯಾರ್ಥಿಗಳು ಇಂಗ್ಲಿಷ್ ಸಬ್ಜೆಕ್ಟೇ ಹಿಡ್ಕೊಂಡು ಕುಂತಿದ್ದಾರೆ. ಯಾಕೆಂದ್ರೆ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಇಂಗ್ಲಿಷ್ ಡಿಫಿಕಲ್ಟ್ ಅನಿಸ್ತಾ ಇದೆ. ಅದರಿಂದ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಸಬ್ಜೆಕ್ಟ್ಸ್ ಓದ್ಲಿಕ್ಕೆ ರಿವಿಷನ್ ಮಾಡ್ಲಿಕ್ಕೆ ಟೈಮ್ ತೆಗಿತಾ ಇಲ್ಲ ಸ್ಟೂಡೆಂಟ್ಸ್ ಇಂಗ್ಲಿಷ್ ನ ಭಯದಿಂದಾಗಿ. ಈಗ ನನ್ನ ಉದ್ದೇಶ ನಿಮ್ಮನ್ನ ಈ ಕ್ಯಾಟಗರಿ 1 ನಿಂದ ಹೇಗಾದ್ರೂ ಮಾಡಿ ಅತ್ಯಂತ ಕಡಿಮೆ ಟೈಮ್ ನಲ್ಲಿ ಪ್ರಿಪೇರ್ ಮಾಡಿ ನಿಮಗೆ ನಾನು ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಅನ್ನ ಕೊಡಿಸಬೇಕು. ನಿಮ್ಮ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಇನ್ನು ಉಳಿದಿರುವಂತಹ ಒಂದು 2 ದಿನದಲ್ಲಿ ನಿಮ್ಮ ಆ ಕಾನ್ಫಿಡೆನ್ಸ್ ಏನಾಗಬೇಕು, ಫುಲ್ ಹೈ ಆಗಬೇಕು. ಅದು ನನ್ನ ಒಂದು ಟಾರ್ಗೆಟ್. ನೀವು ಇಂಗ್ಲಿಷ್ ನಲ್ಲಿ ಟಾಪರ್ ಆಗಬೇಕು, ಅದು ನನ್ನ ಮುಖ್ಯ ಉದ್ದೇಶ. ನಿಮಗೆ ಕ್ಯಾಟಗರಿ 2 ಗೆ ತರಬೇಕು, ಕ್ಯಾಟಗರಿ 2 ನಲ್ಲಿ ತರಬೇಕು. ಅಂಡ್ ನಿಮ್ಮ ಪೇರೆಂಟ್ಸ್ ನಿಮ್ಮ ರಿಸಲ್ಟ್ ನೋಡಿ, ನಿಮ್ಮ ಪರ್ಸೆಂಟೇಜ್ ನೋಡಿ ಪ್ರೌಡ್ ಫೀಲ್ ಆಗಬೇಕು. ಸೊ ಆ ಒಂದು ಮೂಮೆಂಟ್ ಅನ್ನ ನಿಮಗೆ ಕೊಡ್ಲಿಕ್ಕೆ, ಆ ಒಂದು ನಿಮ್ಮ ಈ ಒಂದು ಉದ್ದೇಶವನ್ನ ಸಾಧಿಸಲಿಕ್ಕೆ ನಿಮಗೆ ಒಂದು ಒಳ್ಳೆ ಪ್ಲಾನ್ ಅನ್ನ ತಂದಿದ್ದೀನಿ. ಸೊ ಈಗ ನಮ್ಮ ಟಾಪರ್ಸ್ ಕೋರ್ಸ್ ಅಲ್ಲಿ ನಿಮಗಾಗಿ ಇನ್ನೊಂದು ಕೊನೆಯ ಅವಕಾಶ, ಅಂದ್ರೆ ಒಂದು ಕೊನೆಯ ಸ್ಟ್ರಾಟಜಿಯನ್ನ ರೆಡಿ ಮಾಡಿದೀನಿ. ಅದರ ಮೂಲಕ ಈಗಲೂ ಕೂಡ ನೀವು 90+ ಅನ್ನ ಸ್ಕೋರ್ ಮಾಡಬಹುದು. ಬಟ್ ನಾನು ಹೇಳುವಂತಹ ಮೆಥಡ್ ನ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಬೇಕಾಗುತ್ತೆ. ಸೊ ಅಲ್ಲಿ ಇಲ್ಲಿ ನೀವು ಟೈಮ್ ಅನ್ನ ಈಗ ವೇಸ್ಟ್ ಮಾಡೋ ಹಾಗಿಲ್ಲ. ಸೊ ನಿಮಗೀಗ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಸೊ ಎಲ್ಲಿವರೆಗೆ ಆ ಕಾನ್ಫಿಡೆನ್ಸ್ ಬರೋದಿಲ್ಲ, ಅದು 90+ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬನ್ನಿ, ಈಗ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡ್ಲಿಕ್ಕೆ ಚಾನ್ಸ್ ಇದೆಯಾ? ಎಸ್, ಈಗಲೂ ಕೂಡ ಚಾನ್ಸ್ ಇದೆ. ಯಾವ ರೀತಿ ಬನ್ನಿ, ನಾನು ನಿಮಗೆ ಅದನ್ನ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ನಿಮಗಾಗಿ ನಾನು ರೆಡಿ ಮಾಡಿರುವಂತಹ 8 ತಾಸುಗಳ ಪ್ಲಾನ್, 8 ಅವರ್ಸ್ ನ ಪ್ಲಾನ್. ಕೇವಲ ಯಾವ ರೀತಿ 8 ತಾಸಲ್ಲಿ 90+ ಸ್ಕೋರ್ ಮಾಡಬಹುದು. ಬಟ್ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ 8 ಅವರ್ಸ್ ಅಲ್ಲಿ ನೀವು ಮಾಡ್ಬಿಡ್ತೀರಾ ಅಂತ ಹೇಳಿ. ಸೊ ನಾನು ಪ್ರಾಪರ್ ಸ್ಟೂಡೆಂಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ಅಂದಾಗ ನಿಮಗೆ ಆ ಒಂದು ಸ್ಟ್ರಾಟಜಿಯನ್ನ ಶೇರ್ ಮಾಡ್ತಾ ಇರುವಂತದ್ದು. ಸೊ ಈಗ ಕೇವಲ ಇದೇ ಒಂದು ಕೋರ್ಸ್ ನಿಂದ, ನಾನು ಡಿಸೈನ್ ಮಾಡಿರುವಂತಹ ಒಂದು ಕೋರ್ಸ್ ಇಂದ, ಸ್ಟ್ರಾಟಜಿಯಿಂದ ನೂರಾರು ವಿದ್ಯಾರ್ಥಿಗಳು ನೋಡಿ ಐ ಕ್ಯಾನ್ ಡೂ ಇಟ್ ಅನ್ನುವಂತಹ ಭರವಸೆ ಇವರಿಗೆ ಬಂದಿದೆ. ಇವರು ಆಲ್ರೆಡಿ ಒಳ್ಳೆ ಸ್ಕೋರ್ ಅನ್ನ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಜನ ವಿದ್ಯಾರ್ಥಿಗಳು ನೋಡಬಹುದು ಆಲ್ರೆಡಿ 90+, 75+ ಸ್ಕೋರ್ ಅನ್ನ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಒಂದು ಸ್ಟ್ರಾಟಜಿನ ಡಿಸೈನ್ ಮಾಡಿದೀನಿ. ಈ ಸ್ಟೂಡೆಂಟ್ಸ್ ನ ಫೀಡ್ಬ್ಯಾಕ್ ತೆಗೆದುಕೊಂಡು ಇವರಿಗೆ ಏನ್ ವರ್ಕ್ ಆಯಿತು, ಇವರಿಗೆ ಯಾವ ಕ್ಲಾಸಸ್ ಗಳಿಂದ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಿ ಕೇವಲ 8 ಅವರ್ಸ್ ನ ಪ್ಲಾನ್ ಇದೆ. ಬಟ್ ಈ 8 ಅವರ್ಸ್ ನ ಪ್ಲಾನ್ ಯಾರಿಗೆ? ಎಲ್ಲರಿಗೂ ಅಲ್ಲ ಇದು, ಬಟ್ ಯಾರಿಗೆ? ಸೊ ಬನ್ನಿ, ಯಾರಿಗೆ ಅನ್ನೋದನ್ನ ತಿಳಿಸ್ತೀನಿ. ನಿಮಗೆ ಇಂಗ್ಲಿಷ್ ಓದಿದ್ರೆ ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ, ಅಂಡ್ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯಗಳನ್ನ ಮಾಡಿ ಉತ್ತರಗಳನ್ನ ಬರೀಲಿಕ್ಕೆ ಬರ್ತಾ ಇಲ್ಲ, ಗ್ರಾಮರ್ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ನಲ್ಲಿ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಅದರಿಂದ ಭಯ ಆಗ್ತಾ ಇದೆ ಅನ್ನುವಂತಹ ವಿದ್ಯಾರ್ಥಿಗಳಿಗೆ, ಇನ್ನು ಇಂಗ್ಲಿಷ್ ಗ್ರಾಮರ್ ನಲ್ಲಿ ನನಗೆ 40ಕ್ಕೆ 40 ಮಾರ್ಕ್ಸ್ ಬೇಕು, ಬಟ್ ನನಗೆ 40 ಔಟ್ ಆಫ್ 40 ಬರ್ತಾ ಇಲ್ಲ, ರಿಪೋರ್ಟೆಡ್ ಸ್ಪೀಚ್, ಲಿಂಕರ್ಸ್, ಆರ್ಟಿಕಲ್ಸ್ ಅಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, ಇನ್ನು ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರಾನೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ತುಂಬಾ ಭಯ ಆಗ್ತಾ ಇದೆ. ಸೊ ಈ ಒಂದು ಪ್ರಾಬ್ಲಮ್ಸ್ ಗಳನ್ನ ನೀವು ಇಂಗ್ಲಿಷ್ ನಲ್ಲಿ ಫೇಸ್ ಮಾಡ್ತಾ ಇದ್ರೆ ಭಯ ಪಡಬೇಡಿ. ನಿಮಗಾಗಿ ರೆಡಿ ಮಾಡಿದ್ದೀನಿ ಕೇವಲ 8 ತಾಸುಗಳ ಒಂದು ಪ್ರಾಪರ್ ಪ್ಲಾನ್, ಒಂದು ಪ್ರಾಪರ್ ಕೋರ್ಸ್. ಕೇವಲ 8 ಅವರ್ಸ್ ಅಲ್ಲಿ ನೀವೀಗ ರೆಡಿ ಆಗ್ತೀರಾ. ಆ ರೀತಿ ನಾನು ನಿಮ್ಗೆ ರೆಡಿ ಮಾಡ್ತೇನೆ. ಬಟ್ ಯಾವ ರೀತಿ? ಸೊ ಅದನ್ನ ನಾನೀಗ ನಿಮ್ಗೆ ಈ ಒಂದು ಪ್ಲಾನ್ ಅನ್ನ ತೋರಿಸ್ತೀನಿ. ಫಸ್ಟ್ ನನಗೀಗ ನೀವು 3 ತಾಸು ಇದೆಯಲ್ಲ,
ನಾನು ತುಂಬಾ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದೆ. ಸೊ ಅವ್ರದ್ದು ಒಂದೇ ಫೀಡ್ಬ್ಯಾಕ್ ನನಗೆ ಸಿಕ್ಕಿರೋದು, ಸರ್ ಫಸ್ಟ್ ನಿಮ್ಮ ಮೊದಲ 10 ಕ್ಲಾಸ್ಗಳು ಇವೆಯಲ್ಲ, ಸೊ ಅದರಿಂದ ನನಗೆ ಕಾನ್ಫಿಡೆನ್ಸ್ ಬಂತು ಮೊದಲ 10 ಕ್ಲಾಸ್ಗಳಿಂದ. ಸೊ ಆ ಮೊದಲ 10 ಕ್ಲಾಸ್ಗಳಲ್ಲಿ ನಾವೇನ್ ಮಾಡಿದ್ವಿ, ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯಗಳನ್ನ ಮಾಡೋದನ್ನ ನಾನು ಅಲ್ಲಿ ಕಲಿಸಿದ್ದೀನಿ. ಅದಕ್ಕೆ 1 ತಾಸಿನ ಕ್ಲಾಸ್ಗಳು 2 ತಾಸಿನ ಕ್ಲಾಸ್ಗಳು ಅಲ್ಲ, ಅವು 10 ತಾಸು ಅಂದ್ರೆ 20 ತಾಸು ಟೈಮ್ ತಗೊಳ್ತಾ ಅಂತ ಭಯ ಪಡಬೇಡಿ. ಕೇವಲ 3 ತಾಸುಗಳಲ್ಲಿ ನೀವು ಅದನ್ನ ಫಿನಿಶ್ ಮಾಡಬಹುದು. ಅಂದ್ರೆ ಇಲ್ಲಿ ನಿಮ್ಗೆ ಕೇವಲ 7 ಕ್ಲಾಸ್ಗಳನ್ನ ನಿಮಗೆ ಕೊಡ್ತೀನಿ. ಆ 7 ಕ್ಲಾಸಸ್ಗಳಲ್ಲಿ ಕಲಿಸ್ತೀನಿ ನಿಮಗೆ ಯಾವ ರೀತಿ ವಾಕ್ಯವನ್ನ ಮಾಡಬೇಕು ಅಂತ ಹೇಳಿ. ದೆನ್ 2 ಅವರ್ಸ್ ನಿಮಗೆ ಇದೆಲ್ಲ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಆನ್ಸರ್ ರೆಡಿ ಇರುತ್ತೆ. ಸೊ ನೀವು ಆರಾಮಾಗಿ ಕ್ವಶನ್ ಆನ್ಸರ್ ಬರೆಯೋ ಹಾಗೆ ರೆಡಿ ಆಗ್ತೀರಾ. ಇದಕ್ಕೆ ಒಂದು 2 ತಾಸಿನ ಸಮಯ ಬೇಕಾಗುತ್ತೆ. ಅದರ ನಂತರ ನಿಮ್ಮ ಗ್ರಾಮರ್ ಕವರ್ ಮಾಡಲಿಕ್ಕೆ, ಸೊ ಈ ಗ್ರಾಮರ್ ನಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡಲಿಕ್ಕೆ 3 ತಾಸಿನ ಸಮಯ ನೀವು ಕೊಟ್ರೆ ಸಾಕು. 3 + 2 5 + 3 8 ತಾಸುಗಳಲ್ಲಿ ನೀವು ರೆಡಿ ಆಗ್ತೀರಾ. ಏನನ್ನ ಮಾಡ್ಲಿಕ್ಕೆ, ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡ್ಲಿಕ್ಕೆ. ಸೊ ಹಾಗಾದ್ರೆ ನಮ್ಮ ಹತ್ರ ಇನ್ನು ಎಷ್ಟು ಟೈಮ್ ಇದೆ? ಸೊ ನಮ್ಮ ಹತ್ರ ಈಗ ಟೈಮ್ ಇದೆ, ಇವತ್ತು 25th ಹೌದಾ, 25th ಫೆಬ್ರವರಿ, 26th ಫೆಬ್ರವರಿ ಕೂಡ ನೀವು ಇಂಗ್ಲಿಷ್ಗೆ ಸ್ವಲ್ಪ ಟೈಮ್ ಕೊಡಬಹುದು. ಅದರ ನಂತರ ನಿಮ್ಮ 27th ಇದೆಯಲ್ಲ, ಇದನ್ನ ನೀವು ಕಂಪ್ಲೀಟ್ ಆಗಿ ಕನ್ನಡಕ್ಕಾಗಿ ಏನ್ ಮಾಡ್ಬೋದು, ರಿಸರ್ವ್ ಮಾಡ್ಕೊಳ್ಳಿ. ಈ ಒಂದು ಡೇ ಅನ್ನ ಫುಲ್ ಟೈಮ್ ಕನ್ನಡ ರಿವಿಷನ್ ಮಾಡಿ. ಸೊ ಇನ್ನು ಎಕ್ಸಾಮ್ ಮುಗಿದ ನಂತರ 28th ಇದೆಯಲ್ಲ, ಅವತ್ತು ನಿಮ್ಗೆ ಸಮಯ ಸಿಗುತ್ತೆ ಹಾಫ್ ಡೇ. ಅಂಡ್ ದೆನ್ 1st ಮಾರ್ಚ್ ಅಂಡ್ 2nd ಮಾರ್ಚ್. ಸೊ ಎಷ್ಟು ದಿನದ ಸಮಯ ನಿಮಗಿದೆ? 8 ತಾಸುಗಳ ಸಮಯವನ್ನ ಈಗಲೂ ನೀವು ಕೊಡಬಹುದು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಲಿಕ್ಕೆ. ಸೊ 25, 26, 28, 1st ಮಾರ್ಚ್, 2nd ಮಾರ್ಚ್ ಈ ಗ್ಯಾಪ್ ಡೇಸ್ ನಲ್ಲಿ ಕೂಡ ನೀವು ಆರಾಮಾಗಿ 8 ರಿಂದ 10 ತಾಸಿನ ಸಮಯ ಕೊಡಬಹುದು ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ. ಅಂದ್ರೆ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡ್ಲಿಕ್ಕೆ ರೆಡಿ ಆಗ್ಲಿಕ್ಕೆ. ಬಟ್ ಅದು ಯಾವ ರೀತಿ ಸಾಧ್ಯ ಅಂದ್ರೆ, ಅದು ಸಾಧ್ಯ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಂದ ಕೇವಲ 8 ತಾಸುಗಳಲ್ಲಿ 90+ ಸ್ಕೋರ್ ಮಾಡುವುದು. ಸೊ ಆ ರೀತಿ ಒಂದು ನಿಮಿಷನೂ ಕೂಡ, ಒಂದು ಸೆಕೆಂಡ್ ಕೂಡ ವೇಸ್ಟ್ ಆಗದ ಹಾಗೆ ನಿಮ್ಗೆ ಕಲಿಸ್ತಾ ಪ್ರಾಕ್ಟೀಸ್ ಮಾಡ್ತಾ ನೀವು ಹೋಗ್ತೀರಾ. ಈ ಒಂದು ಕೋರ್ಸ್ ನಲ್ಲಿ ನಾನು ನಿಮಗೆ ಕಲಿಸ್ತೇನೆ. ಯಾವ ರೀತಿ ನೀವು ಕೋರ್ಸ್ ಅನ್ನ ಜಾಯಿನ್ ಆಗಬೇಕು ಅಂದ್ರೆ, ಯಾವ ರೀತಿ ಜಾಯಿನ್ ಆಗಬಹುದು ಅಂದ್ರೆ, ಇನ್ನ ಲೇಟ್ ಮಾಡ್ಬಿಡಿ. ಕೆಲವೊಂದು ಜನ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾರೆ, ನಾಳೆ ಎಕ್ಸಾಮ್ ಇದೆ, ಇವತ್ತು ಬಂದ್ರೆ ನನಗೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ನಿಮ್ಮ ಹತ್ರ 3-4 ದಿನಗಳ ಸಮಯ ಇದೆ, ಇನ್ನೂ ಗ್ಯಾಪ್ ಡೇಸ್ ಗಳ ಸಮಯ ಇದೆ. ಸೊ ಈಗ ಬನ್ನಿ, ಈಗ ನಿಮ್ಗೆ ಅವಕಾಶ ಇದೆ, ಈಗ ನಾನು ನಿಮ್ಗೆ ರೆಡಿ ಮಾಡಬಹುದು. ಎಲ್ಲಿ? ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೇರವಾಗಿ ಪ್ಲೇ ಸ್ಟೋರ್ ಇಂದ ಮಾಡ್ಕೋಬಹುದು. ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ದೆನ್ ನೀವು ಹೋಗಿ ಅಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಫೋನ್ ಪೇ, ಗೂಗಲ್ ಪೇ ಏನಿದೆ ಅದರ ಮೂಲಕ ನೀವು ಬಹಳ ಆಪ್ಷನ್ಸ್ ಕೂಡ ಇಟ್ಟಿದ್ದೀವಿ, ಅಲ್ಲಿಂದ ಪೇ ಮಾಡಬಹುದು. ಫೀಸ್ ಆದ್ರೂ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಇದರ ಫೀಸ್ ಆಕ್ಚುಲಿ ಫೀಸ್ ಬಂದು 2,500 ರೂಪಾಯಿ ಇದೆ. ಈಗ ಫೀಸ್ ಅನ್ನ ಕಡಿಮೆ ಮಾಡಿ ಎಲ್ಲರೂ ಅಫೋರ್ಡ್ ಮಾಡಲಿ. ಬಡವರಿಂದ, ತುಂಬಾ ಬಡ ಇರುವಂತಹ ವಿದ್ಯಾರ್ಥಿಗಳು ಕೂಡ, ಬಡತನ ಒಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ನಿಂದ, ಗ್ರಾಮೀಣ ಪ್ರದೇಶಗಳಿಂದ ಬರುವಂತಹ ವಿದ್ಯಾರ್ಥಿಗಳು ಕೂಡ ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿ ಜಸ್ಟ್ 449 ರುಪೀಸ್ ಅನ್ನ ಇಟ್ಟಿದ್ದೀವಿ. ಸೊ 8 ತಾಸುಗಳ ಸಮಯದಲ್ಲಿ ನೀವು ರೆಡಿ ಆಗ್ತೀರಾ 90+ ಸ್ಕೋರ್ ಮಾಡ್ಲಿಕ್ಕೆ. ಇನ್ನು ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇಲ್ಲ, ಆ ಒಂದು ಕೆಲವು ಕಡೆ ಇರುತ್ತಿಲ್ಲ. ಇನ್ನು ನಾನು ನೋಡ್ತೇನೆ, ಇಷ್ಟೊಂದು ಕಾಲ ಬದಲಾಗಿದೆ, ಎಲ್ಲರ ಕಡೆ ಫೋನ್ ಪೇ, ಗೂಗಲ್ ಪೇ ಬಂದರೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಕಡೆ ಫೋನ್ ಪೇ, ಗೂಗಲ್ ಪೇ ಇರೋದಿಲ್ಲ. ಅಂತಹ ವಿದ್ಯಾರ್ಥಿಗಳು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ರೀತಿ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಅಲ್ಲಿ ಹೆಲ್ಪ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇನ್ನು ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಈ ವರ್ಷ ಬರೆಯುವಂತಹ ಪೇಪರ್ ಇದೆಯಲ್ಲ, ಅದು ನಿಮ್ಮ ಇಡೀ ಜೀವನದ ಬೆಸ್ಟ್ ಇಂಗ್ಲಿಷ್ ಪೇಪರ್ ಆಗಿರಬೇಕು. ಆ ರೀತಿ ನೀವು ರೆಡಿ ಆಗ್ತೀರಾ, ಆ ರೀತಿ ನಾನು ನಿಮಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ನನಗೆ 8 ತಾಸುಗಳ ಸಮಯ ಕೊಡಿ. ಸೊ ಇವತ್ತೇ ಜಾಯಿನ್ ಆಗಿ, ಲೇಟ್ ಮಾಡಬೇಡಿ. ಲೇಟ್ ಮಾಡಿದ ನಂತರ ಸಮಯ ಹೋದ ನಂತರ, ಅವಕಾಶ ಕಳ್ಕೊಂಡ ನಂತರ ರಿಗ್ರೆಟ್ ಇರುತ್ತೆ, ಆಗ್ಲೇ ಮಾಡಬೇಕಾಗಿತ್ತು. ಸೊ ಅದು ಬೇಕಾಗಿಲ್ಲ. ಮಾಡಿದ್ದೀನಿ, 90+ ಸ್ಕೋರ್ ಮಾಡಿದ್ದೀನಿ, ಒಳ್ಳೆ ಪರ್ಸೆಂಟೇಜ್ ಮಾಡಿದ್ದೀನಿ ಸರ್ ಅನ್ನುವಂಥದ್ದು ಫೀಡ್ಬ್ಯಾಕ್ ನಿಮ್ಮಿಂದ ನನಗೆ ಸಿಗಬೇಕು. 3rd ಮಾರ್ಚ್ 3 ಮಾರ್ಚಕ್ಕೆ ಆ ರೀತಿ ನಾನು ನಿಮಗೆ ರೆಡಿ ಆಗ್ತೀನಿ. ಸೊ ಹೋಗಿ ಬೇಗ ಜಾಯಿನ್ ಆಗಿ. ಸೊ ವಿಡಿಯೋನ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು. ಟಾರ್ಗೆಟ್ ಇಟ್ಕೊಳ್ಳಿ 100 ಇಟ್ಕೊಂಡ್ರೆ 90+, 94, 95 ನ ಅಕ್ಕಪಕ್ಕದಲ್ಲಿ ನೀವು ಬರ್ತೀರಾ, ರೈಟ್? 100 ಟಾರ್ಗೆಟ್ ನಮ್ದು ಇಂಗ್ಲಿಷ್ ನಲ್ಲಿ. ಸೊ ಬನ್ನಿ, ನಾನು ನಿಮಗೆ ರೆಡಿ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ನಲ್ಲಿ ಕೇಳಬಹುದು ನೀವು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದಕ್ಕಾಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.